ವೆಲ್ಕಮ್ ಟು ಮೈ ಚಾನಲ್ ಕಲಾತ್ಮಿಕ. ಇವತ್ತು ವಿಶೇಷವಾಗಿ ನುಗ್ಗೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇದು ಇಟ್ಕೊಂಡಿರೋ ನುಗ್ಗೆಕಾಯಿ ಒಲೆ ಮೇಲೆ ಪಾತ್ರೆ ಇಡ್ತಾಯಿದ್ದೀನಿ. ಅದಕ್ಕೆ ಬೇಕಾದ ಹುಣಸೆ ಹುಳಿ, ಸಾಸಿವೆ, MTR, ಬೆಲ್ಲ, ಅರಿಶಿನ, ಖಾರದ ಪುಡಿ, ಎಣ್ಣೆ ಹಾಕ್ತಾಯಿದ್ದೀನಿ. 2 ಚಮಚ ಎಣ್ಣೆ, ಸಾಸಿವೆ, ಸಿಡಿತಾ ಇದೆ, ಕರಿಬೇವು. ಇದು ಈರುಳ್ಳಿ ಬೆಳ್ಳುಳ್ಳಿಯಿಂದ ಮಾಡ್ತಾಯಿರೋ ರೆಸಿಪಿ. ಇದು ಬೇಯಿಸಿಟ್ಕೊಂಡಿರೋ ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ. ಇದು ವಿಶೇಷವಾಗಿ ಅನ್ನದ ಜೊತೆ, ಚಪಾತಿ ಜೊತೆ ಕಲ್ಸ್ಕೊಂಡು ತಿನ್ನೋಕ್ಕೆ, ರೊಟ್ಟಿ ಜೊತೆ ಚಲೋ ಇರ್ತೈತೆ ರೀ. ಇದು ಟೇಸ್ಟಿ ಆ್ಯಂಡ್ ಹೆಲ್ದಿ ನುಗ್ಗೆಕಾಯಿ ರೆಸಿಪಿ. ಇದು ಅರಿಶಿನ ಹಾಕ್ತಾಯಿದ್ದೀನಿ, ಅದ್ರ ಜೊತೆ ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ. ಇದು ಮನೆಯಲ್ಲೇ ಮಾಡಿಸಿರೋ ಖಾರ ಪುಡಿ. ಇದ್ರ ಜೊತೆ ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡಿಸಿರೋ ಪ್ಯೂರ್ ಮೆಣಸಿನ್ಕಾಯಿ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿ. ಕಲರು ವಿಶೇಷವಾದ ಕಲರ್ ಇರುತ್ತೆ ಇದು ನೋಡಿ. ಅದರ ಜೊತೆ ಇದು MTR ಪೌಡ್ರು. ಇದನ್ನ ಹಾಕೋದ್ರಿಂದ ಭಾಳ ರುಚಿ ಬರುತ್ತೆ ರೀ. ಇದನ್ನ ಹಾಕ್ತಾಯಿದ್ದೀನಿ, MTR ಪೌಡ್ರು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಹುಣಸೆ ಹುಳಿ, ವಿಶೇಷವಾದ ನುಗ್ಗೆಕಾಯಿ ಪಲ್ಯ. ಇದು ಗುರಳು ಪುಡಿ, ಶೇಂಗಾ ಪುಡಿ ಅದೆಲ್ಲ ಹಾಕಿ ಮಾಡ್ಬೋದು. ಇದು ಹೀಗೂ ಮಾಡ್ಬೋದು. ಖಾರದ ಪುಡಿ MTR ಹಾಕಿಬಿಟ್ಟು ಘಮ ಅನ್ನುತ್ತೆ ನೋಡ್ರಿ. ವಿಶೇಷವಾದ ನುಗ್ಗೆಕಾಯಿ ರೆಸಿಪಿ. ಬಾಯಲ್ಲಿ ನೀರು ಬರುತ್ತೆ ನೋಡ್ರಿ. ನುಗ್ಗೆಕಾಯಿ ರೆಸಿಪಿ, ನುಗ್ಗೆಕಾಯಿ ಪಲ್ಯ ಅನ್ನದ ಜೊತೆ, ರೊಟ್ಟಿ ಜೊತೆ ನೆನೆಸ್ಕೊಂಡು ತಿನ್ಬೋದು. ವಿಶೇಷವಾದ ನುಗ್ಗೆಕಾಯಿ ಪಲ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಕುದೀತಾ ಇದೆ. ನಮಸ್ತೆ.